ಇದು ಭೂಮಿಯ ಮೇಲಿನ ಅತಿ ಎತ್ತರದ ಪರ್ವತವಲ್ಲೋ, ಸಮುದ್ರ ಮಟ್ಟದಿಂದ ಅತಿ ಎತ್ತರದ ಪರ್ವತ ಎವರೆಸ್ಟ್ ಆದರೂ ಹವಾಯಿಯ ಮೌನಾ ಕಿಯಾ ಅದರ ತಳದಿಂದ ಶಿಖರದವರೆಗೆ ಅಳತೆ ಮಾಡಿದಾಗ ಎತ್ತರವಾಗಿದೆ. ಇದು ಇನ್ನೂ ಬೆಳೆಯುತ್ತಿದೆ. ಭಾರತೀಯ ಮತ್ತು ಯುರೇಷಿಯನ್ ಟೆಕ್ಟೋನಿಕ್ ಪ್ಲೇಟ್ಗಳು ಇನ್ನೂ ಘರ್ಷಣೆಯಾಗುತ್ತಿವೆ. ಇದರಿಂದ ಹಿಮಾಲಯಗಳು ಏರುತ್ತಿವೆ. ಅದರಲ್ಲಿ ಎವರೆಸ್ಟ್ ಕೂಡ ವಾರ್ಷಿಕವಾಗಿ ಸುಮಾರು 4 ಮಿಲಿಮೀಟರ್ ಬೆಳೆಯುತ್ತದೆ. ಇದು ಬಹು ಹೆಸರುಗಳನ್ನು ಹೊಂದಿದೆ. ನೇಪಾಳಿಗಳು ಇದನ್ನು ಸಾಗರ್ಮಾತಾ ಎಂದು ಕರೆಯುತ್ತಾರೆ, ಅಂದರೆ ಆಕಾಶದ ದೇವತೆ. ಟಿಬೆಟನ್ನರು ಇದನ್ನು ಚೋಮೋಲುಂಗ್ಮಾ ಎಂದು ಕರೆಯುತ್ತಾರೆ, ಅಂದರೆ ಪ್ರಪಂಚದ ತಾಯಿ ದೇವತೆ. ಇದು ತ್ಯಾಜ್ಯದಿಂದ ಆವೃತವಾಗಿದೆ. ದುರದೃಷ್ಟವಶಾತ್ ಎವರೆಸ್ಟ್ ಪರ್ವತಾರೋಹಿಗಳು ಬಿಟ್ಟುಹೋದ ತ್ಯಾಜ್ಯಗಳಿಂದ ತುಂಬಿದೆ. ಅದರಲ್ಲಿ ಆಮ್ಲಜನಕ ಟ್ಯಾಂಕ್ಗಳು, ಟೆಂಟ್ಗಳು, ಆಹಾರ ಪ್ಯಾಕೆಟ್ಗಳು ಮತ್ತು ಮಾನವ ತ್ಯಾಜ್ಯವೂ ಸೇರಿವೆ. ಇದು ಅಪಾಯಕಾರಿ ಏರಿಕೆಯಾಗಿದೆ. 300ಕ್ಕೂ ಹೆಚ್ಚು ಜನರು ಎವರೆಸ್ಟ್ ಪರ್ವತವನ್ನು ಏರಲು ಪ್ರಯತ್ನಿಸುವಾಗ ಮೃತಪಟ್ಟಿದ್ದಾರೆ. ಇದು ಅತ್ಯಂತ ಅಪಾಯಕಾರಿ ಪರ್ವತಗಳಲ್ಲಿ ಒಂದಾಗಿದೆ.